So hi, hello, welcome back our Richu Navin YouTube channel. ಸೊ ವೆಲ್ಕಮ್ ಬ್ಯಾಕ್. ಇವತ್ತಿನ ಬ್ಲಾಗ್ ಏನಂತಂದರೆ ತಮ್ಮನೆಲ್ಲ ನೋಡಿರ್ತೀರ. ಸೊ ಅದು ಜಾಸ್ತಿ ಏನು ಲ್ಯಾಗ್ ಮಾಡೋದು ಬೇಡ. ಆ್ಯಂಡ್ ಇವಾಗ ಒಂದು ಶಾಪಿಗೆ ವಿಸಿಟ್ ಮಾಡಿದ್ದೀವಿ, ಯಾವುದೋ ಒಂಥರ ಡೆಕೋರೇಷನ್ದು. ಸೊ ಇದಿರೋದು ನಮ್ಮ ಲೆಗ್ಗೇರಿಲೇ. ಸೊ ಲೆಗ್ಗೇರಿಲಿ ಇದಿರೋದು ವರ್ಷ ಇವೆಂಟ್ಸ್ ಅಂತ. ಸೊ ಯಾರಾದರೂ ಇಲ್ಲಿ ಲೆಗ್ಗೇರಿಲಿ ಸುತ್ತಮುತ್ತ ಲೆಗ್ಗೇರಿಲಿ ಇರೋರು ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ. ಇಲ್ಲಿಂದ ಹೊಸ್ದಾಗಿ ಇವಾಗ ಓಪನ್ ಮಾಡೋದು ಚೆನ್ನಾಗಿದೆ. ಆ್ಯಂಡ್ ಪ್ರೈಸಸ್ಸು ಪ್ರತಿಯೊಂದು ನಿಮ್ಗೆ ಇವಾಗ ಅಪ್ಡೇಟ್ ಮಾಡ್ತೀನಿ. ಇವಾಗ ಬಂದಿದ್ದೀನಿ. ಸೊ ಹೆಂಗೆ ಏನು ನಾನು ತಿಳ್ಕೊಂಡು ನಿಮಗೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚ್. ಭರತ್ ಅವ್ರಿಗೆ ಪ್ರಪೋಸ್ ಮಾಡಿಲ್ಲ ಇನ್ನ ಅಂತೆ. ಸೊ ಅವ್ರಿಗೆ ಪ್ರಪೋಸ್ ಮಾಡೋಕ್ಕೆ ಬೇಕಾಗಂತಾರೆ. ಅದು ಇಲ್ಲಿ ಇದ್ರದ್ದು ಖರ್ಚು ನಾನು ನೋಡ್ಕೊಳ್ತೀನಿ. ಅವ್ನು ಪ್ರಪೋಸ್ ಮಾಡಬೇಕು ಅವ್ರ ಹುಡುಗಿಗೆ. ಸೊ ಅದನ್ನು ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ. ಲೈವ್ ಬಂದ್ಬಿಡ್ರಿ, ಯೂಟ್ಯೂಬಲ್ಲಿ ಹಾಕ್ತೀವಿ. ಎಲ್ಲರೂ ಪಾಪ ಕೇಳ್ತಿದ್ರು, ಮೆಸೇಜ್ ಹಾಕ್ತಿದ್ರು. ಸೊ ಬಟ್ಟನ್ ಗರ್ಲ್ ಫ್ರೆಂಡ್ ಇದ್ದಾರೆ, ಅವ್ರ ಹೆಸರು ಬೇಡ ರಿವೀಲ್ ಮಾಡೋದು ಬೇಡ, ಪಾಪ ಒಂದು ಬೇಜಾರಾಗ್ತದೆ. ಸೊ ಇದ್ದಾರೆ, ಯಾರ್ಯಾರು ಕಾಳಾಗ್ತಿರೋ ದಯವಿಟ್ಟು ಇವ್ರಿಗೆ ಕಾಳಾಗ್ತದೆ ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಇನ್ನೊಬ್ಬ ಫ್ರೆಂಡ್ ಒಬ್ಬ ಬರ್ತಾವೆ, ಬಂದಾಗ ಅವನು ಒಂದ್ಸಲಿ ತೋರಿಸ್ತೀನಿ. ಬ್ಲಾಗಲ್ಲಿ ಗೂಗಲ್ ಫೋನ್ ತೋರಿಸಿ ಗೂಗಲ್ ಫೋನ್ ಬ್ರೋ ಅಲ್ವಾ ನಿಮ್ದು ಅಂತ ಕೇಳ್ತಾರೆ. ಯಾರು ಸ್ಟೇಷನ್ ಹೋಗಿದ್ವಿ, ನೀವು ಗೂಗಲ್ ಫೋನ್ ಅವರಲ್ಲ ಅಂತ ಕೇಳ್ತಾರೆ. ಗೂಗಲ್ ಪಿಕ್ಸೆಲ್ ನೋಡಿ ಫ್ರೆಂಡ್ಸ್ ಚೇಂಜೇ ಮಾಡಿಸ್ಬಿಟ್ಟಾರೆ. ಐಫೋನ್ ಚೇಂಜ್ ಮಾಡಿಸ್ಬಿಟ್ಟೆ, ಸೇಮ್ ಆಗ್ತಾ ಇರೋದು. ಒಂದು ಪ್ರೋ ನಾನು ಮ್ಯಾಕ್ಸ್ ಅಷ್ಟೇ ಡಿಫ್ರೆಂಟ್ ಅಷ್ಟೇ. ಇವಾಗ ಡೆಕೋರೇಷನ್ ನೋಡ್ತಾ ಇರಲ್ಲ, ಚೆನ್ನಾಗಿ ಮಾಡೋಣ. ಇನ್ನು ಹ್ಯಾಪಿ ಬರ್ಡೇ ಯಾರಾದ್ರೂ ಹ್ಯಾಪಿ ಬರ್ಡೇ ಇರೋರು, ಮತ್ತು ಆ್ಯನಿವರ್ಸರಿ, ಆಮೇಲೆ ಯಾವ್ದಾದ್ರು ಇರ್ತಲ್ಲ ಪಾರ್ಟಿ ಸಣ್ಣಪಟ್ಟದು. ಸೊ ಇಲ್ಲಿ ವಿಸಿಟ್ ಮಾಡಿ, ಚೆನ್ನಾಗೈತೆ, ಬೆಸ್ಟ್ ಅನಿಸುತ್ತೆ. ಬಟ್ ತುಂಬ ಸ್ಪೇಸ್ ಆಗೈತೆ. ಆರಾಮಾಗಿ ಒಂದು ಏನಿಲ್ಲ ಒಂದು 10 ಜನ 15 ಜನ ನಿಂತ್ಕೊಬೋದು. ಬೇರೆ ಕಡೆಯಲ್ಲೆಲ್ಲ ಎಲ್ಲ ಸ್ಕ್ರೀನಿಂಗ್ ಇಲ್ಲ, ಬೇರೆ ಕಡೆ ಎಲ್ಲ ಚಿಕ್ಕ ಜಾಗ. ಸೊ ಇಲ್ಲಿ ಇನ್ನ ಇವಾಗ ಆಗ್ತದೆ, ಇನ್ನ ಮಾತಾಡಲ್ಲ. ಹೆಚ್ಚು ಅಂತ ಬಸ್ಬೇಕಿತ್ತು. ಸೊ ಮಿಸ್ ಆಗಿ ಯಾರೋ ಭಾಗ್ಯ ಅಂತ ಬರ್ತಾರೆ. ಪರವಾಗಿಲ್ಲ, ಇಟ್ಸೋಕೆ. ನನಗೆ ಭಾಗ್ಯ ಅಂತ ಯಾರು ಹಿಂದೆ ಯಾರು ಹುಡುಗಿರಿಲ್ಲ, ಸೊ ಫ್ರೆಂಡ್ಸು ಇಲ್ಲ, ನನಗೆ ಯಾರು ಗೊತ್ತಿಲ್ಲ. ಇದ್ದಿದ್ರೆ ಹೇಳ್ತಿದ್ದೆ ಭಾಗ್ಯ ಡಾರ್ಲಿಂಗ್ ಅಂತ. ಅದೇ ಭಾಗ್ಯ ಅಂತ ಎಲ್ಲ ನಾವು ಎಕ್ಸ್ಪ್ಲೇನ್ ಇಟ್ಕೊಳ್ಳಲ್ಲ. ಸೊ ನಮ್ದೇನಿಲ್ಲ ತಮಾಷೆ ಮಾಡಿದ್ದು ಭಾಗ್ಯ ಅಂತಂದ್ರೆ ಐಫೈ. ಸೊ ನಾನು ಹೇಳ್ತಾ ಇರೋದು ಒಂಥರ ಮುದ್ದ ಕರಿಯೋದು, ಅದರ ಹೆಸರು ಬೇಕಾಗಿ ನೋಡಿ. ಈ ಥರ ರಿಚ್ಚು ಆ ಥರ ಅಷ್ಟೇ. ಸೊ ಇದು ನೆಕ್ಸ್ಟ್ ರೂಮು ನೋಡಿದ್ರಲ್ಲ, ಇದು ಇನ್ನೂ ಸ್ಪೇಸ್ ಆಗೈತೆ, ದೊಡ್ಡದಾಗೈತೆ. ಸೊ ಸ್ಪೀಕರ್ ಐತೆ ಇದಕ್ಕೆ, ಈ ರೂಮ್ಗೆ. ಇನ್ನು ಮೆನು ಕಾರ್ಡ್ ಪಕ್ಕದಲ್ಲಿ ಐತೆ, ಅದನ್ನು ತೋರಿಸ್ತೀನಿ. ಇನ್ನು ಇಬ್ಬರೇ ಇದ್ದೀವಿ, ಇನ್ನು ರುಚು ಬೇರೆ ಬಂದಿಲ್ಲ, ಬರ್ತಾರೆ. ರುಚು ಮತ್ತು ಅವ್ರ ಹುಡುಗಿನೂ ಬರ್ತಾರೆ. ಸೊ ಕಾಯ್ತಾ ಇದ್ದೀವಿ ನಾವು ಬಂದು. ಅವನು ಪ್ರಪೋಸ್ ಮಾಡ್ದಂತೆ ಏನಂತ ಕಾಯ್ತಾ ಇದ್ದೀವಿ. ಅದಾದ್ಮೇಲೆ ಅವ್ನ ಫ್ರೆಂಡ್ ಲಿಕ್ಕಿ ಅಂತವ್ರೆ, ಅವರು ಬರ್ತಾರೆ. ಅವ್ರು ಅವ್ರ ಹುಡುಗಿ ಬರ್ತಾರೆ, ಲಿಕ್ಕಿ ಅಂತ ಅಷ್ಟೇ. ಇದೆಲ್ಲ ಎಲ್ಲ ಇದಾದ್ಮೇಲೆ ಅನ್ವೈಟ್ ಮಾಡೋಕ್ಕೆ ತೋರಿಸ್ತಾರೆ. ಕೀಪ್ ವಾಚಿಂಗ್. ಏನಾಯ್ತು ಹೇಳಿ ಬ್ರೋ, ಬೇಗ ಹೇಳಿ ಬ್ರೋ. ಅವರು ಆಂಟಿ ಏನ್ ಮಾಡಿದ್ರೆ ಸೀದಾ ಬಂದ್ರು, ಸೀರೆ ತೋರಿಸಿ ಆ ಕಡೆ ಲಾಸ್ಟ್ ಸೀರೆ ಅದನ್ನ ನೀಟಾಗಿ ಬಿಚ್ಚಿದ್ರು, ನೀಟಾಗಿ ಫೋಲ್ಡ್ ಮಾಡಿದ್ರು. ಅವ್ರ ಬ್ಯಾಗ್ ಒಳಗೆ ಇಟ್ಕೊಂಡು ಸೀದಾ ಹೋದ್ರು. ಅದು ನಾವು ಆಂಟಿ ನೋಡ್ಬಿಟ್ಟು CCTV ಚೆಕ್ ಮಾಡಿಸಿ ಇವಾಗ ಹಿಡ್ಕೊಂಡಿದ್ದಾರೆ. ಗೈಸ್ ಇಲ್ಲೇ ಗೈಸ್ ಹೆಂಗ್ ಸ್ಕ್ಯಾಮ್ ಮಾಡಿದ್ರು ಗೊತ್ತಾ, ಕಣ್ಣು ಮುಂದೆ ಸ್ಕ್ಯಾಮ್ ಮಾಡಿದ್ರು ಗೈಸ್. ನಾನು ಬ್ರೋ ವಿಡಿಯೋದಲ್ಲೆಲ್ಲ ನೋಡ್ತಿದ್ದೆ ಇಷ್ಟು ದಿನ ಹೆಂಗ್ ಸ್ಕ್ಯಾಮ್ ಮಾಡ್ತಾರೆ ಏನು ಅಂತ. ಇಲ್ಲ, ನಾವು ವ್ಲಾಗ್ ಮಾಡಿ ನಾವು ವಿಡಿಯೋ ಮಾಡ್ತಿದ್ವಿ. ಅವ್ರು ಪಟ್ಟಂತ ಓಡೋಗಿದ್ದನ್ನು ಮಾತ್ರ ನೋಡಿದ್ವಿ ನಾವು. ಇವಾಗ ನೋಡಿದ್ರೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಿಲ್ಲ ಅಂದ್ರೆ ನೀಟಾಗಿ ತೆಗ್ದಿಟ್ಬಿಟ್ಟು ಕೊಡಿ. ಗೈಸ್ ನಾನು ಅಲ್ಲಿಗೆ ವಿಡಿಯೋ ಕಟ್ ಮಾಡಿದ್ರೆ ಇವತ್ತು ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಬಿಕಾಸ್ ಮೊನ್ನೆ 3-4 ಡೇಸಿಂದ ಯುಕ್ತಂಗೂ ಹುಷಾರಿರಲಿಲ್ಲ. ಸೊ ಎಲ್ಲರೂ ಅಲ್ಲಿ ಬ್ಯುಸಿ ಇದ್ದರು. ಆ್ಯಂಡ್ ಇವತ್ತು ನಾನು ಮತ್ತೆ ಬಂದಿದ್ದೀನಿ ಬಿಕಾಸ್ ನಂಗೆ ಒಂಚೂರು ಕೆಲಸ ಇತ್ತು. ಆ್ಯಂಡ್ ಇವತ್ತು RCB ವಿಡಿಯೋ ಶೂಟ್ ಮಾಡಬೇಕು ಬಿಕಾಸ್ ನಾಳಿದ್ದೆ ಫೈನಲ್ಸ್ ಗೈಸ್. ಸೊ ಈ ಸಲ ಈ ಕಪ್ ನಮ್ಮದೇ ಆಗಲಿ 18 ಇಯರ್ಸ್ ಆದಮೇಲೆ. ಐ ಹೋಪ್ ಸೊ. RCB ಫ್ಯಾನ್ಸ್ ಅಂತೂ ಫುಲ್ ಇವಾಗಲೂ ನಾವು ವಿ ಆರ್ ವೆರಿ ಪ್ರೌಡ್ ಆಫ್ RCB. ಬಟ್ ಗೆದ್ರೆ ವಿಲ್ ಬಿ ಸ್ಟಿಲ್ ಮೋರ್ ಪ್ರೌಡ್ ಅಷ್ಟೇ.
ಆ್ಯಂಡ್ RCB ಅಂತ ಎಲ್ಲರೂ ಕಮೆಂಟ್ ಮಾಡಿ ಗೈಸ್, RCB ಗೆಲ್ಲಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಸಲ ಕಪ್ ನಮ್ಮದೇ ಆಗಲಿ ಅಂತ ಕಮೆಂಟ್ ಮಾಡಿ. ಸೊ ಇವತ್ತು ವೀಡಿಯೋ ಮಾಡೋಂಥ ರೆಡ್ ಕಲರ್ ಟಾಪ್ ಹಾಕೊಂಡ್ಬಂದಿದ್ದೀನಿ. ಸೊ ಬನ್ನಿ ಈಗ ವೀಡಿಯೋ ಶೂಟ್ ಮಾಡೋಕ್ಕಂತ ಬಂದ್ವಿ. ಸೊ ಗೈಸ್ ನಾವು ವಿಡಿಯೋ ಮಾಡಕ್ಕೆ ಬಂದ್ವಿ. ಏಯ್ ಯುಕ್ತ ನವೀನ, ನಾನು ನೀನು ವಿಡಿಯೋ ಮಾಡೋಣ ನವೀನ. ಗೈಸ್ ಸೊ ನವೀನ ನಮ್ಮ ಜೊತೆ ಮ್ಯಾಚ್ ನೋಡೋಕ್ಕಿರಲ್ಲ, ಆಚೆ ಹೋಗ್ತಿದ್ದಾನೆ ಊರಿಗೆ. ನೀನು ಊರಲ್ಲಿ ನೆಟ್ವರ್ಕ್ ಸಿಕ್ಕಿದ್ರೆ ನೋಡು, ಇಲ್ಲ ಅಂದರೆ ಮೆಸೇಜ್ ಹಂಗ ಬರಕ್ಕೆ ಟ್ರೈ ಮಾಡ್ತೀಯಾ? ಬರಕ್ಕೆ ಟ್ರೈ ಮಾಡ, ಆದರೆ ಇಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. RCB ಗೆದ್ದೆ ಗೆಲ್ತಾರೆ ಎಲ್ರಿಗೂ. ಸೊ ಇವಾಗ ನಾನು ಎದ್ದು ಫಸ್ಟ್ ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರು ಕುಡಿದು ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ನಾನು ಏನು ಮಾಡ್ಕೊತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ಇದು ಬಂದು ದೋಸೆ. ಇಟ್ಸ್ ನಾಟ್ ನಾರ್ಮಲ್ ದೋಸೆ, ಏನಂತಾರೆ ಈ ಹಸಿರು ಕಾಳು ಆಮೇಲೆ ಮೊಳಕೆ ಕಟ್ಟಿದ ಕಾಳನ್ನ ರುಬ್ಬಿ ಒಂಚೂರು ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಅದನ್ನ ರುಬ್ಕೊಂಡು ಅದನ್ನ ಒಂದು ಮಸಾಲ ಥರ ಇಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಒನ್ ಚೆನ್ನಾಗಿ ಬಂದಿಲ್ಲ, ಹಾಳಾಗೋಗಿದೆ. ಸೊ ಇವಾಗ ಇದು ಸೆಕೆಂಡ್ ಒನ್. ಸೊ ಇದನ್ನು ನೋಡಬೇಕು. ಐ ಗೆಸ್ ಇದು ಬರುತ್ತೆ ಅನಿಸುತ್ತೆ, ಬಟ್ ಇನ್ನೂ ಬಂದಿಲ್ಲ, ಮೇಲೆಲ್ಲ ಇನ್ನೂ ಹಿಟ್ಟಿದೆ. ಸೊ ಈ ಥರ 2 ದೋಸೆನ ತಿಂತೀನಿ ವಿತ್ ವಾಟರ್ ಮೆಲನ್ನು. ಎಗ್ ಬೇಕಿದ್ರೆ ಎಗ್ ಇಷ್ಟು ನಾನು ತಿನ್ನೋದು. ಇದು ತಿಂದಾದ್ಮೇಲೆ ನೆಕ್ಸ್ಟ್ ಒಂದು ಸ್ಮೂತಿ ಇದೆ, ಜ್ಯೂಸ್, ಅದನ್ನು ಮಾಡ್ಕೋಬೇಕು ಇವಾಗ ನಾನು. ಸೊ ಅದನ್ನ ಮಾಡಿಕೊಂಡು ಆಮೇಲೆ ಡಿನ್ನರ್ ಅಂತೀನಿ. ಲಂಚಿಗೆ ಟೈಮ್ ಇದ್ದರೆ ಮಾಡಿ ಬಾಕ್ಸಿಗೆ ತೊಗೊಂಡು ಹೋಗ್ತೀನಿ, ಇಲ್ಲ ಆಸೆ ಏನಾದರೂ ತಿನ್ಬೇಕು ಇವತ್ತು ಅಷ್ಟೇ. ಸೊ ದೋಸೆ ರೆಡಿ ಆದಮೇಲೆ ತೋರಿಸ್ತೀನಿ. ಸೊ ಗೈಸ್ ಎಸ್ ಬ್ರೇಕ್ಫಾಸ್ಟ್ನೆಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ. ನಾನು ಕೆಳಗಡೆ ಮತ್ತೆ ತಿನ್ನೋಕ್ಕೆ ಹೋದಾಗ ನಾನು ತೋರಿಸ್ತೀನಿ ಏನು ತಿಂತೀನಿ ನಾನು ಬೆಳಿಗ್ಗೆ ಅಂತ. ಆ್ಯಂಡ್ ಇದು ಐ ವಾಂಟೆಡ್ ಟು ಸ್ಪೀಕ್ ಏನಂದರೆ, ನಾನು ಆ್ಯಕ್ಚುಲಿ ಥೈರಾಯ್ಡ್ ಇದೆ ಅಂತ ಹೋಗಿ ಚೆಕ್ ಮಾಡಿಸಿದೆ, ಬಟ್ ನೋ, ಇದು ನಂಗೆ ಹೆರಿಡಿಟಿ. ನಮ್ಮ ಅಜ್ಜಿಗೆ, ನಮ್ಮಮ್ಮಗೆ, ನನಗೆ ಎಲ್ರಿಗೂ ವಿ ಹ್ಯಾವ್ ದಿಸ್ ಡಬಲ್ ಚಿನ್. ಬಟ್ ನಾನು ಮುಂಚೆ ಸಣ್ಣ ಇದ್ದಾಗ ಇದ್ದಿಲ್ಲ, ನಾನು ದಪ್ಪ ಆದಮೇಲೆ ಇಟ್ ಈಸ್ ಎವಿಡೆಂಟ್. ಬಟ್ ಇವಾಗ ಇಟ್ಸ್ ಗೋಯಿಂಗ್ ಡೌನ್ ಬಿಕಾಸ್ ನಾನು ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ. ಆ್ಯಂಡ್ ವೆಯ್ಟ್ ಲಾಸ್ ಅಂದರೆ ಇವಾಗ ಇಷ್ಟೊಂದು ಜನ ಹೇಳ್ತೀರಾ ದಟ್ ನಾನು ಸಣ್ಣ ಆಗ್ತಿದ್ದೀನಿ ಅಂತ. ಇಟ್ ವಿಲ್ ಟೇಕ್ ಟೈಮ್. ನೀವು ನೀಟಾಗಿ ಹೆಲ್ದಿಯಾಗಿ ಆಗಬೇಕು ಅಂದರೆ ಟೈಮ್ ಬೇಕೇ ಬೇಕು. ಆ್ಯಂಡ್ ನನಗೆ ಯಾವುದೇ ಥರ ಹರಿ ಇಲ್ಲ, ನಾನು ಫಾಸ್ಟಾಗಿ ಇನ್ 2 months 1 weekಲ್ಲಿ ಆಗಬೇಕು ಅಂತ. ಸೊ ಇಟ್ಸ್ ಓಕೆ, ನಾನು ನಾರ್ಮಲ್ ಡಯಟ್ ಮಾಡಿಕೊಂಡು, ಬಟ್ ಫಾರ್ ಶೋರ್ ನನ್ನ ಗೋಲ್ ಏನಿದೆ ಅದನ್ನ ರೀಚ್ ಮಾಡ್ತೀನಿ. ಇಟ್ ವಿಲ್ ಟೇಕ್ ಟೈಮ್ ಅಷ್ಟೇ. ಆ್ಯಂಡ್ ಅದೆಲ್ಲ ಒಂದು ಕಡೆ ಇಟ್ಟರೆ ನಾನು ಈ ವಿಡಿಯೋ ಇವತ್ತು ರೆಕಾರ್ಡ್ ಮಾಡ್ತೇನಲ್ಲ, ಇವತ್ತು ಬಂದು June 3rd ಅಂದರೆ RCB ಫೈನಲ್ಸ್ ಇವತ್ತು. ಐ ಡೋಂಟ್ ನೋ ಏನಾಗುತ್ತೆ ಅಂತ, ಗೆಲ್ತಾರ ಸೋಲ್ತಾರ ಏನು, ಬಟ್ ಸ್ಟಿಲ್ ಎಲ್ರಿಗೂ ವಿ ಹ್ಯಾವ್ ದಟ್ ಫೀಲಿಂಗ್ ಇನ್ ಅವರ್ ಹಾರ್ಟ್ಸ್. ಫೈನಲ್ಸ್ ಬಂದಿದ್ದಾರೆ ಮುಂಚೆನೂ, ಬಟ್ ಆದ್ರೂ ಇದೊಂಥರ ಹೊಸ ಫೀಲಿಂಗ್. ಆ್ಯಂಡ್ RCB ಮೇಲೆ ಎಲ್ಲರೂ ಯಾಕಿಷ್ಟು ಪ್ರೀತಿ, ಯಾಕಿಷ್ಟು ಇದು ಅಂತ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ. ಬಟ್ ಇಟ್ ಈಸ್ ಅನ್ ಎಮೋಷನ್ ಅಷ್ಟೇ ನಮ್ಮೆಲ್ರಿಗೂ. ಐ ಹೋಪ್ ಈ ಸಲ ಗೆಲ್ಲಿ ಅವರು ಅಂತ, ಈ ಸಲ ಕಪ್ ನಮ್ಮದೇ ಅಂತ ಹೇಳೋ ಚಾನ್ಸ್ ಸಿಗಲಿ ಅಂತ. ಆ್ಯಂಡ್ ಬೈ ಚಾನ್ಸ್ ಗೆದ್ದಿಲ್ಲ ಅಂದ್ರೆ ನೋ ವರೀಸ್, ನೆಕ್ಸ್ಟ್ ಸಲ ಕಪ್ ನಮ್ಮದೇ. ನಾವಂತೂ RCBನ ಯಾವತ್ತೂ ಬಿಟ್ಕೊಡಲ್ಲ. ಅಪ್ಪು ಸರಿ ಇಲ್ದಂಗೆ 6 ಸಲ ಸೋತರು RCBನೇ, 60 ಸಲ ಸೋತರು RCB ಫ್ಯಾನ್ಸೇ. ಸೊ ಎಲ್ಲ RCB ಫ್ಯಾನ್ಸ್ ಇಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನಾನು ಈ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡಿರ್ತೀನಿ June 3rd. ಬಟ್ ಅದಾದಮೇಲೆ ನೆಕ್ಸ್ಟ್ ಮ್ಯಾಚ್ ಡೇ ಇದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ದೇವರಲ್ಲಿ ಕೇಳ್ಕೊಂಡಿದ್ದೀನಿ ನಾನು ಗೆಲ್ಲಿ ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಏನಾಗುತ್ತೆ ಅಂತ ಒಂದು. ಆ್ಯಂಡ್ ಇನ್ನೊಂದು ಎಂತ ಅಂದರೆ, ಇನ್ನೊಂದೇನೋ ಹೇಳಬೇಕು ಅಂದ್ಕೊಂಡು ಮಿಸ್ ಮಾಡ್ತಾಯಿತ್ತು ಗೈಸ್. ಐ ಸ್ವೇರ್ ಐ ಫಾರ್ಗಾಟ್. ಮರ್ಸತ್ತು ಗೊತ್ತಿಲ್ಲ. ಇನ್ನೊಂದು ಚಾನಲ್ ನಾನು ವ್ಲಾಗ್ಸ್ ಹಾಕಿದ್ದಿಲ್ಲ, ಬಟ್ ಇವಾಗ ಅಪ್ಲೋಡ್ ಮಾಡ್ತೀನಿ, ಅದನ್ನು ಹೋಗಿ ಚೆಕ್ ಮಾಡಿ ನೀವು. ಆ್ಯಂಡ್ ಅಷ್ಟೇ ಗೈಸ್, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಮೇ ದ ಬೆಸ್ಟ್ ವಿನ್ ಅಷ್ಟೇ. ಆ್ಯಂಡ್ ನಾನು RCB ರಿಲೇಟೆಡ್ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಗೈಸ್, ಹೋಗಿ ಚೆಕ್ ಮಾಡಿ. ಮುಂಚೆನೂ ಮಾಡಿದ್ದೆ ಬೇರೆ ವರ್ಷನೂ, ಬಟ್ ಈ ಇಯರ್ ಅಷ್ಟು ಎಕ್ಸೈಟ್ಮೆಂಟ್ ಯಾವುದೂ ಇಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ ಈ ಟೈಮ್ ಅಂತೂ. ಆ್ಯಂಡ್ ಡೈರೆಕ್ಟಾಗಿ ಸೆಲೆಕ್ಟ್ ಕೂಡ ಆದರು. ಸೊ ಲೆಟ್ಸ್ ಮಾತಾಡ್ತಾನೆ ಇರ್ತೀವಿ ಗೈಸ್. ಅಪ್ಪ ದೇವ್ರಿ. ಓಕೆ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ಗೈಸ್, ಇದು ನನ್ನ ಬ್ರೇಕ್ಫಾಸ್ಟ್ ಆ್ಯಂಡ್ ಇಷ್ಟೇ ಇವತ್ತಿನ ವ್ಲಾಗ್. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.